ಎಜಿ ನ್ಯೂಸ್ಗೆ ಸ್ವಾಗತ. ಎಂಎಲ್ಸಿ ಸಿಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯವೆಸಗಿದೆ ಎಂದು ಆರೋಪಿಸಿ ಇಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನ ನಡೆಸಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧಿಸಿದ ಕಾಂಗ್ರೆಸ್ ಧೋರಣೆಯನ್ನ ಖಂಡಿಸಿದ್ದಾರೆ. ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಇತ್ತೀಚೆಗೆ ಸುವರ್ಣಸೌಧದ ಎದುರು ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರಿ, ರೈತರ ಮೇಲೆ ಲಾಠಿ ಬೀಸಿದ್ರು. ಇಂದು ಕಾಂಗ್ರೆಸ್ನ ಗೂಂಡಾಗಳು ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಲು ಅವಕಾಶ ನೀಡಿದ್ದಾರೆ. ರಾತ್ರಿ ಇಡೀ ಸಿಟಿ ರವಿ ಅವರನ್ನ ಬೇರೆ ಬೇರೆ ಸುತ್ತಾಡಿಸಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರವೋ ಹಿಟ್ಲರ್ ಸರ್ಕಾರವೋ ಎಂದು ಪ್ರಶ್ನೆ ಮಾಡಿದ್ರು. ಬಳಿಕ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತನಾಡಿ, ಡೈರೆಕ್ಷನ್ ನೀಡಿ ಸಿಟಿ ರವಿ ಅವರಿಗೆ ಹಿಂಸೆ ಕೊಟ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಯಾಕೆ ಕ್ರಮ ಕೈಗೊಳ್ತಾ ಇದೆ? ಪೊಲೀಸರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡ್ತೀವಿ. ಕಮಿಷನರ್ಗೆ ಸ್ಟೇಷನ್ಗೆ ಬರಲು ಅಧಿಕಾರವಿದೆಯಾ? ನಾನು ಸ್ಟೇಷನ್ಗೆ ಹೋಗಲಿಲ್ಲ ಅಂದ್ರೆ ರವಿ ಅವರಿಗೆ ಏನಾಗ್ತಿತ್ತೋ ಗೊತ್ತಿಲ್ಲ. ಇದು ಗೂಂಡ ರಾಜ್ಯ ಎಂದಿದ್ದಾರೆ. ಇನ್ನು ಬಳಿಕ ದಕ್ಷಿಣ ಶಾಸಕ ಅಭಯ್ ಪಾಟೀಲ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯವೆಸಗ್ತಾ ಇದೆ. ಇಂದು ಸಿಟಿ ರವಿ ಅವರ ಮೇಲೆ ದೌರ್ಜನ್ಯವಾಗಿದೆ. ಸಿಟಿ ರವಿ ಅವರ ಮೇಲೆ ದೌರ್ಜನ್ಯವೆಸಗಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮಗೊಳ್ಳಬೇಕು. ಕರ್ನಾಟಕ ಸರ್ಕಾರ ವಿಧಾನಸೌಧವನ್ನ ಗೂಂಡಾಗಿರಿಗೆ ಉಪಯೋಗಿಸಲಾಗಿದೆ. ಬಿಜೆಪಿ ಶಾಸಕರಿಗೆ ರಕ್ಷಣೆ ಇಲ್ಲ ಅಂದ ಮೇಲೆ ನಾವು ರಾಜ್ಯದಲ್ಲಿ ಹೇಗೆ ಓಡಾಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಅರವಿಂದ್ ಬೆಲ್ಲದ್, ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದವರನ್ನ ಬಂಧಿಸಿಲ್ಲ. ಆದರೆ ಕಾನೂನು ರಕ್ಷಣೆ ಮಾಡುವ ಜನಪ್ರತಿನಿಧಿ ಸಿಟಿ ರವಿ ಅವರನ್ನ ಕ್ರಿಮಿನಲ್ ತರಹ ಬಂಧಿಸಿದ್ದಾರೆ. ಅವರನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗಿದ್ದಾರೆ. ಸಭಾಪತಿಗಳ ಮಾತನ್ನ ಮೀರಿ ಪೊಲೀಸರನ್ನ ಕರೆಸಿ ಅವರನ್ನ ಎಲ್ಲರ ಎದುರು ಬಂಧಿಸಿದ್ದಾರೆ ಎಂದು ಆರೋಪಿಸಿದ್ರು. ಬೆಳಗಾವಿ ವಕೀಲರ ತಂಡ ಇವತ್ತು ಸಿಟಿ ರವಿ ಅವರ ಜಾಮೀನಿನ ಕುರಿತು ವಾದವನ್ನು ನಾವು ಮಂಡಿಸಿದ್ದೀವಿ. ಬಹುತೇಕ ಕರ್ನಾಟಕ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತ ರೀತಿ, ನಿನ್ನೆ ಸಂಜೆ 6:30 ಗಂಟೆಗೆ ಅವರನ್ನ ಅರೆಸ್ಟ್ ಮಾಡಿ ವಿದೌಟ್ ಎನಿ ಲಾಫುಲ್ ರೀಸನ್ಸ್ they have taken him to different places. He has been physically assaulted, he has been emotionally attacked, and he has been secluded from everybody and made him to sit alone. ಅದಲ್ಲದೆ ಅವರ ತಲೆಗೆ ಗಾಯ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಕೋರ್ಟ್ ಮುಂದೆ ತಂದಿದ್ದೇವೆ. ನಿನ್ನೆ ಸಂಜೆ 6:30 ಗಂಟೆಗೆ ಅರೆಸ್ಟ್ ಮಾಡಿದಂಥವರನ್ನ ಇವತ್ತು ಮುಂಜಾನೆ 11 ಗಂಟೆಯವರೆಗೆ ಅವರಿಗೆ ಸರಿಯಾದ ಊಟ ಸಿಕ್ಕಿಲ್ಲ, ಅವರಿಗೆ ಸರಿಯಾದ ಔಷಧವನ್ನು ಕೊಟ್ಟಿಲ್ಲ. ಕಾನೂನನ್ನು ಕೈಗೆತ್ತಿಕೊಂಡು ಇವರೇನೋ ಒಂದು ಡಿಕ್ಟೇಟೋರಿಯಲ್ ರೂಲ್ದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ವರ್ತನೆ ಮಾಡಿದೆ. ಆ ಎಲ್ಲ ವಿಚಾರಗಳನ್ನು ಕೋರ್ಟ್ ಮುಂದೆ ನಾವು ತಂದಿದ್ದೀವಿ. ಒಂದು ಹಂತದಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆನೇ ನೀವು ಹೋಗಬೇಕು ಅನ್ನುವಂಥ ಮಾತು ಬಂದಾಗ ನಾವು ಅದನ್ನು ಬಹಳ ಸಮರ್ಥವಾಗಿ ಅವ್ರಿಗೆ ಹೇಳಿದ್ವಿ. when this honorable court has got jurisdiction to accept the first information reports, when this honorable court has got power to commit the matter to the higher court, this honorable court can entertain our application for interim bail forthwith. ಯಾಕಂತ ಹೇಳಿದ್ರೆ ಅವರ ಆರೋಗ್ಯ ಸರಿ ಇಲ್ಲ, ಇಡೀ ರಾತ್ರಿ ಅವರು ಬರಲಿದ್ದಾರೆ, ಫಿಸಿಕಲ್ ಮೆಂಟಲ್ ಹೆರಾಸ್ಮೆಂಟ್ ಆಗಿದೆ, ಎಮೋಷನಲ್ ಹೆರಾಸ್ಮೆಂಟ್ ಆಗಿದೆ. he needs health care forthwith. ಮತ್ತೆ ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ ಆರ್ಟಿಕಲ್ 194 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನಪ್ರತಿನಿಧಿಗಳನ್ನ ವಿದೌಟ್ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಕಾಂಟ್ ಬಿ ಅರೆಸ್ಟೆಡ್ ಅನ್ನುವಂಥ ಕ್ಲಾರಿಟಿ ಇದೆ. ಮತ್ತೆ ಅಫೆನ್ಸಸ್ ಅಲೇಜ್ ಮಾಡಿರುವಂಥದ್ದು 3 ವರ್ಷಗಳ ಶಿಕ್ಷೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆದ್ರಿಂದ ಈ ಕೋರ್ಟ್ಗೆ ಸಂಪೂರ್ಣವಾದಂಥ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೇವೆ. ನಮಗೆ ನ್ಯಾಯಾಲಯದ ಮೇಲೆ ತುಂಬಾ ಭರವಸೆ ಇದೆ. ನ್ಯಾಯಾಲಯ ನಮಗೆ ಆ ರೀತಿಯಾದಂಥ ಒಂದು ರಿಲೀಫ್ ಅನ್ನು ಕೊಡುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವು ಇದ್ದೇವೆ. ಲೆಟ್ ಅಸ್ ವೇಟ್ ಫಾರ್ ದಟ್. ನಮ್ಮ ಅಡ್ವೊಕೇಟ್ ಅವರು, ನ್ಯಾಯವಾದಿಗಳು ಎಳೆಯಾಗಿ ಯಾವ ರೀತಿ ನನ್ನ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ, ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೆ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಎಲ್ಲ ವಿಚಾರಗಳನ್ನ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಸಿಟಿ ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು
ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. 3 ಗಂಟೆ ನಂತರದಲ್ಲಿ ತಮ್ಮ ತೀರ್ಪನ್ನು ನೀಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಪೊಲೀಸರ ದೌರ್ಜನ್ಯ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಡೈರೆಕ್ಷನ್ ಇಲ್ದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಿ ಟಿ ರವಿ ಅವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಅರ್ಧ ಗಂಟೆಗೂ ಸಹ ಏನು ಅವ್ರಿಗೆ ಫೋನ್ ಬರ್ತಿತ್ತು, ಪೊಲೀಸ್ ಅಧಿಕಾರಿಗಳು ಜೀಪಲ್ಲಿದ್ದರು, ಸ್ಕಾರ್ಪಿಯೋದಲ್ಲಿದ್ದರು. ಸಿ ಟಿ ರವಿ ಇದ್ದಂಥ ಸ್ಕಾರ್ಪಿಯೋದಲ್ಲಿ ಏನು ಪೊಲೀಸ್ ಅಧಿಕಾರಿಗಳು ಇದ್ರು, ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು. ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗಬೇಕು. ಅದಕ್ಕೆ ಅಶೋಕ್ ಅವರು ಹೇಳಿದ್ದು CBI ತನಿಖೆ ಆಗಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡು ಜನಪ್ರತಿನಿಧಿಗಳ ಮೇಲೆ ಒಂದು ಪ್ರಹಾರವನ್ನು ಮಾಡ್ತಕ್ಕಂಥ ಏನು ಕೆಲಸ ಮಾಡಿದೆ, ಖಂಡಿತ ಇದು ಅಕ್ಷಮ್ಯ ಅಪರಾಧ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ CBI ತನಿಖೆ ಆಗ್ಲೇಬೇಕಾಗ್ತದೆ. ಭೇಟಿ ಮಾಡಿದಾಗ ಸಿ ಟಿ ರವಿ ಅವ್ರನ್ನ ನಾನು ಇಲ್ಲಿ ಭೇಟಿ ಮಾಡಿದಾಗ ನಾನು ವಿಜಯೇಂದ್ರ ಅವರು ಸಿ ಟಿ ರವಿ ಅವರಿಗೆ ಇಲ್ಲಿನ IR ಅಧಿಕಾರಿ, ಜಿಲ್ಲಾ ವರಿಷ್ಠರು, ಪೊಲೀಸ್ ಅಧಿಕಾರಿ ಫೋನ್ ಮಾಡಿ, ಸಾರಿ ಸರ್, ನನಗೆ ಒತ್ತಡ ಇದೆ, ಪೊಲಿಟಿಕಲ್ ಒತ್ತಡ ಇದೆ, ದಯವಿಟ್ಟು ನನ್ನ ಮೇಲೆ ಏನು ಬೇಜಾರು ಮಾಡಿ ಅಂತ ಹೇಳಿರೋದೆ. ಇದಕ್ಕೆ ಸ್ಪಷ್ಟವಾಗಿ ಪೊಲಿಟಿಕಲ್ ಆಂಗಲ್ ಇದೆ ಅನ್ನೋದು ಸ್ಪಷ್ಟವಾಗಿ. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.